ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಸಂಪೂರ್ಣ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಒಬ್ಬರೇ ಮುಖ್ಯಮಂತ್ರಿ ಆಗಿರಲಿದ್ದಾರೆ ಅಂತ ಸಿದ್ದರಾಮಯ್ಯನವರ ಆಪ್ತ ಸಚಿವ ಎಂಬಿ ಪಾಟೀಲ್ ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಮಾತುಕತೆ ನಡೆದಿಲ್ಲ. ಲೋಕಸಭೆ ಚುನಾವಣೆ ನಂತರವೂ ಕೂಡ ಯಥಾಸ್ಥಿತಿ ಇರಲಿದೆ. ಕೆಸಿ ವೇಣುಗೋಪಾಲ್ ಕೂಡ ಸಿದ್ದರಾಮಯ್ಯ 5 ವರ್ಷವೂ ಸಿಎಂ ಆಗಲಿದ್ದಾರೆ ಅಂತ ಹೇಳಿದಾರಂತೆ. ಈ ಬಗ್ಗೆ ಎಂಬಿ ಪಾಟೀಲ್ ನೀಡಿರುವಂತಹ ಹೇಳಿಕೆ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಕೂಡ ಸರ್ಕಾರದ ಅರ್ಧ ಅವಧಿ ಮುಗಿದ ಮೇಲೆ ಸಿಎಂ ರೇಸ್ನಲ್ಲಿದ್ದಾರೆ ಎಂಬ ಚರ್ಚೆ ಇದೆ. ಸಿದ್ದರಾಮಯ್ಯವರು ಇವತ್ತು 5 ವರ್ಷ ಅಂದ್ರೆ ಪವರ್ ಶೇರಿಂಗು ಅದು ಯಾವುದನ್ನು ಕೂಡ ಆಗಿದ್ರೆ ನಮ್ಮ ಪಕ್ಷದ ವರಿಷ್ಠರು ನಿಮ್ಗೆ ಹೇಳ್ತಾ ಇದ್ರು. ವೇಣುಗೋಪಾಲ್ ಅವರು ನಮ್ಮ ACC ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಆ ಪ್ರಕಾರ ಬಿಜೆಪಿ ಸರ್ಕಾರ ಜಾರಿ ಮಾಡಿದಂತ ಎಲ್ಲ ಟೆಂಡರ್ಗಳಿಗೆ ಕಾಮಗಾರಿಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬ್ರೇಕ್ ಅನ್ನು ಹಾಕಿದೆ. ಯಾವುದೇ ಕಾಮಗಾರಿಗಳನ್ನ ಮುಂದುವರಿಸಬಾರದು, ಹಾಗೇನೆ ಯಾವುದೇ ಹಣಕಾಸು ಬಿಡುಗಡೆ ಮಾಡಬಾರದು. ಹೊಸ ಸಚಿವರಿಗೆ ಖಾತೆ ಹಂಚಿಕೆ ಬಳಿಕವೇ ಎಲ್ಲ ಕೆಲಸಗಳನ್ನ ಶುರು ಮಾಡಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ನಡುವೆ ಬಿಜೆಪಿ ಸರ್ಕಾರದಲ್ಲಿ ನೇಮಕ ಮಾಡಿದಂತ ಎಲ್ಲ ನಿಗಮ ಮಂಡಳಿಗಳ ಅಧ್ಯಕ್ಷರು ಹಾಗೂ ನಿರ್ದೇಶಕರ ನೇಮಕಾತಿಗೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಅನ್ನು ಹಾಕಿದ್ದಾರೆ. ಹೊಸ ಸರ್ಕಾರ ಬಂದಿರುವಂತಹ ಕಾರಣ ಕಾಂಗ್ರೆಸ್ನಲ್ಲಿರುವಂತವರಿಗೆ ನಿಗಮ ಮಂಡಳಿ ಹುದ್ದೆ ಸಿಗಲಿದೆ. ನಿಗಮ ಮಂಡಳಿಗಳಿಗೂ ಕೂಡ ಹಣ ರಿಲೀಸ್ ಮಾಡಬೇಡಿ, ನಿಗಮದಿಂದಲೂ ಯಾವುದೇ ಫಂಡ್ ರಿಲೀಸ್ ಮಾಡಬೇಡಿ, ಹೊಸಬರ ನೇಮಕವಾದ ಮೇಲೆ ಎಲ್ಲ ಕೆಲಸ ಶುರು ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳಾಗ್ತಾ ಇದ್ದಾವೆ. ನೋಡ್ತಾ ಇದ್ದಂತೆ ಮರಗಳು, ಕಂಬಗಳು ಧರೆಗುರುಳಿದೆ. ರಸ್ತೆ ಅನಾಹುತ, ಸಾವು ನೋವು ಸಂಭವಿಸಿರುವಂಥದ್ದು. ಅಲ್ಲದೆ ರಾಜ್ಯದಲ್ಲೂ ಕೂಡ ಹಲವು ಜಿಲ್ಲೆಗಳಲ್ಲಿ ಮಳೆಯಿಂದ ನಾನಾ ಅನಾಹುತ ಸಂಭವಿಸಿರುವಂತಹ ಹಿನ್ನೆಲೆಯಲ್ಲಿ ಇದು ಸಿಎಂ ಸಿದ್ದರಾಮಯ್ಯ ರಾಜ್ಯದ ಎಲ್ಲ ಡಿಸಿಗಳು, ಸಿಇಒಗಳ ಜೊತೆಗೆ ಸಭೆಯನ್ನು ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಯಲಿದೆ. ಮಳೆಗೆ ಕೈಗೊಳ್ಳಬೇಕಾದಂಥ ಮುಂಜಾಗ್ರತಾ ಕ್ರಮಗಳು, ಹಾಗೆ ಮಳೆ ಅನಾಹುತಗಳು ಹಾಗೂ ಪರಿಹಾರ ಕ್ರಮಗಳ ಬಗ್ಗೆ ಸಿಎಂ ಚರ್ಚೆಯನ್ನು ಮಾಡಲಿದ್ದಾರೆ. ಸರ್ಕಾರ ರಚನೆ ಬಳಿಕ ಮೊದಲ ವಿಡಿಯೋ ಕಾನ್ಫರೆನ್ಸ್ ಸಭೆ ಇದು. ಬೆಂಗಳೂರು ಸೇರಿದಂತೆ ರಾಜ್ಯದ ಸುಮಾರು 10 ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗಿದೆ. ಸುಮಾರು 8,000 ಎಕರೆ ಬೆಳೆ ನಷ್ಟದ ಅಂದಾಜನ್ನು ಮಾಡಲಾಗಿದೆ. ಕೊಯ್ಲಿಗೆ ಬಂದಿದ್ದಂತಹ ಭತ್ತ, ಮಾವು, ದಾಳಿಂಬೆ, ಬಾಳೆ ಸೇರಿದಂತೆ ಸಾಕಷ್ಟು ಬೆಳೆ ನಷ್ಟವಾಗಿದೆ. ಕೋಲಾರ ಜಿಲ್ಲೆಯೊಂದರಲ್ಲೇ 7,000 ಎಕರೆಯಷ್ಟು ತೋಟಗಾರಿಕಾ ಬೆಳೆ ನಷ್ಟವಾಗಿದೆ. ರಾಜ್ಯದಲ್ಲಿ ಇನ್ನು 5 ದಿನ ಮಳೆ ಆರ್ಭಟ ಮುಂದುವರಿಯಲಿದೆ. ದಕ್ಷಿಣ ಒಳನಾಡಿನ ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಹವಾಮಾನ ಇಲಾಖೆ 3 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಗಿಡಮರ ನೆಲಕ್ಕುರುಳಿಕೆ ಕಾರಣ ಭೂಮಿಯ ಕೆಳಮಟ್ಟದಲ್ಲಿ ಗಾಳಿ ಬೀಸುವಂಥದ್ದು. ವೇಗದ ಗಾಳಿಯ ಪರಿಣಾಮ ಗಿಡ, ಮರ, ವಿದ್ಯುತ್ ಕಂಬಕ್ಕೆ ಹಾನಿಯಾಗ್ತಾ ಇದೆ. ಮಳೆಯ ಜೊತೆ ಬಿರುಗಾಳಿ ಬೀಸಿರುವುದರಿಂದ ಅನಾಹುತಗಳಾಗಿವೆ. ರಾಜ್ಯದಲ್ಲಿ 50 ರಿಂದ 70 ವರ್ಷದ ಹಳೆಯ 500ಕ್ಕೂ ಹೆಚ್ಚು ಗಿಡ, ಮರ ನೆಲಕ್ಕುರುಳಿದೆ. ಈ ಹಿಂದಿನ ಮಳೆಗೆ ಮೇಲ್ಮಟ್ಟದಲ್ಲಿ ಬಿರುಗಾಳಿ ಬೀಸ್ತಾ ಇತ್ತು. ಇದರ ಪರಿಣಾಮ ಮಳೆ ಹೆಚ್ಚು, ಬಿರುಗಾಳಿ ಕಡಿಮೆ ಇರ್ತಾ ಇತ್ತು. ಗಿಡ ಮರಗಳಿಗೆ ಹೆಚ್ಚಿನ ಅನಾಹುತ ಆಗ್ತಾ ಇರಲಿಲ್ಲ. ಆದರೆ ಈ ಬಾರಿ ಮಳೆ ಕಡಿಮೆ, ನೆಲಗಾಳಿ ಹೆಚ್ಚು ಇರೋದ್ರಿಂದ ಹೆಚ್ಚು ಹಾನಿಯಾಗ್ತಾ ಇದೆ. ಬೆಂಗಳೂರಲ್ಲಿ ಮಳೆ ಆರ್ಭಟಕ್ಕೆ ವಾಹನ ಸವಾರರು ಹೈರಾಣಾಗಿದ್ದಾರೆ. ನಗರದ ಎಲೆಕ್ಟ್ರಾನಿಕ್ ಸಿಟಿ, ವಿಧಾನಸೌಧ, ಮೆಜೆಸ್ಟಿಕ್ ಸುತ್ತಮುತ್ತ ಭಾರೀ ಮಳೆ ಸುರಿದಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಸಣ್ಣ ಮಳೆಗೆ ರಾಜಧಾನಿಯ ರಿಚ್ಮಂಡ್ ರಸ್ತೆ ಮುಳುಗಿದ್ದು 3 ಅಡಿ ಮಳೆ ನೀರು ನಿಂತಿತ್ತು. ದಾಸರಹಳ್ಳಿ ಸುತ್ತಮುತ್ತ ಧಾರಾಕಾರ ಮಳೆ ಆಗಿದೆ. ಇನ್ನು 4 ದಿನಗಳ ಕಾಲ ಭಾರೀ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ರಾಜ್ಯಕ್ಕೆ ಮಳೆಯ ಮುನ್ಸೂಚನೆ. ದಕ್ಷಿಣ ಒಳನಾಡಿಗೆ ಇವತ್ತಿಂದ 4 ದಿನಗಳಿಗೆ ಹಲವು ಕಡೆ ಅಂದರೆ ಮೆನಿ ಪ್ಲೇಸಸ್ ಮಳೆ ಆಗುವ ಸಾಧ್ಯತೆ ಇದೆ. 5ನೇ ದಿನ ಕೆಲವು ಕಡೆ ಫ್ಯೂ ಪ್ಲೇಸಸ್ ಮಳೆ ಆಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಿಗೆ ಇವತ್ತಿಂದ 5 ದಿನಕ್ಕೆ ಸಂಜೆಗೆ ಅಥವಾ ರಾತ್ರಿಗೆ ಸಾಧಾರಣ ಮಳೆ ಅಥವಾ ಗುಡುಗು ಮಿಂಚುಸಹಿತ ಮಳೆ ಆಗುವ ಸಾಧ್ಯತೆ ಇದೆ. ಭಾರೀ ಮಳೆ ಮುನ್ನೆಚ್ಚರಿಕೆ ಇವತ್ತು ದಕ್ಷಿಣ ಒಳನಾಡಿನಲ್ಲಿ ಕೊಡಗು, ಚಿಕ್ಕಮಗಳೂರು, ಹಾಸನ ಈ 3 ಜಿಲ್ಲೆಗಳಲ್ಲಿ ಒಂದೆರಡು ಕಡೆ ಭಾರೀ ಮಳೆ ಮುನ್ನೆಚ್ಚರಿಕೆ ಇರೋದ್ರಿಂದ ಎಲ್ಲೋ. ಚಾಮರಾಜನಗರ ಜಿಲ್ಲೆಯ ಹಲವೆಡೆ ಭಾರೀ ಬಿರುಗಾಳಿ ಸಹಿತ ಮಳೆಯ ಹಿನ್ನೆಲೆಯಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಅಂಕಹಳ್ಳಿ ಹಾಗೂ ಬಾಚಹಳ್ಳಿ ಗ್ರಾಮದ ಹಲವು ಮನೆಗಳಿಗೆ ಹಾನಿಯಾಗಿದೆ. ಮನೆ ಮೇಲೆ ಮರ ಬಿದ್ದಿದ್ದು ಬಿರುಗಾಳಿಗೆ ಹೆಂಚುಗಳು ಹಾರಿ ಹೋಗಿವೆ.
ಕೂದಲೆಳೆ ಅಂತರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಅಪಾಯದಿಂದ ಪಾರಾಗಿದೆ. ಬೆಂಗಳೂರಷ್ಟೇ ಅಲ್ಲ, ರಾಜ್ಯದ ಹಲವೆಡೆ ಮಳೆ ಆರ್ಭಟ ಜೋರಾಗಿದೆ. ಕಾರವಾರದ ಅಂಕೋಲಾದಲ್ಲಿ ಭಾರೀ ಗಾಳಿ ಸಹಿತ ಮಳೆಯಾಗಿದ್ದು ಕೆಲವು ಕಡೆ ಮರಗಳು ನೆಲಕ್ಕುರುಳಿದವೆ. ಏಕಾಏಕಿ ಸುರಿದಂತ ಮಳೆಯಿಂದಾಗಿ ಜನರು ಕಂಗಾಲಾಗಿದ್ದಾರೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಎಲೆಬೂದಿಹಾಳ ಗ್ರಾಮದಲ್ಲಿ ಸಿಡಿಲಿಗೆ ತೆಂಗಿನ ಮರ ಹೊತ್ತಿ ಉರಿದಿದೆ. ಮಳೆ ಗಾಳಿಯೊಂದಿಗೆ ಏಕಾಏಕಿ ಸಿಡಿಲು ಅಪ್ಪಳಿಸಿತು. ಬೆಂಕಿಯನ್ನು ನಂದಿಸಲಿಕ್ಕೆ ಮನೆಯವರ ಹರಸಾಹಸ ಮಾಡಲಾಗಿದೆ. ಇನ್ನು ಕುಂದಗೋಳ ತಾಲೂಕಿನಲ್ಲಿ ಬಿರುಗಾಳಿ ಮಳೆಯಿಂದಾಗಿ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ರಸ್ತೆಗೆ ಅಡ್ಡಲಾಗಿ ಬಿದ್ದಂತ ಕಾರಣ ವಾಹನ ಸವಾರರಿಗೆ ತೊಂದರೆ ಉಂಟಾಗಿದೆ. ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ಸಿಡಿಲು ಬಡಿದು 9 ಕುರಿಗಳು ಸಾವನ್ನಪ್ಪಿವೆ. ಕೆರೂರು ಪಟ್ಟಣದ ಹನುಮಂತ ನಾಯಕರ ಮತ್ತು ಹನುಮಂತ ಚೂರಿ ಎಂಬುವರಿಗೆ ಸೇರಿದಂತ ಕುರಿಗಳು ಮೀನಿನಲ್ಲಿ ಮೇಯ್ತಿದ್ದಂಥ ಸಂದರ್ಭದಲ್ಲಿ ಸಿಡಿಲು ಬಡಿದಿದೆ. ಮರಕ್ಕೆ ಸಿಡಿಲು ಬಡಿದು ಮರದ ಬಳಿ ಇದ್ದಂಥ 9 ಕುರಿಗಳು ಸಾವನ್ನಪ್ಪಿತು. ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು. ಕೋಲಾರ ನಗರದಲ್ಲಿ ಮಳೆ ಆದರೆ ಬಹುತೇಕ ವಾರ್ಡ್ಗಳ ರಸ್ತೆಗಳಲ್ಲಿ ನೀರು ನಿಲ್ಲುತ್ತೆ. ದುರಸ್ತಿ ಕಾಣದೆ ಮೂಲೆ ಗುಂಪಾಗಿರುವಂಥ ಡ್ರೈನೇಜ್ಗಳು ಉಕ್ಕಿ ಹರಿದು ರಸ್ತೆಗಳೇ ಮೋರಿಗಳಂತಾಗಿ ಗಬ್ಬು ನಾಡ್ತಾ ಇದೆ. ಕೋಲಾರ ನಗರದಲ್ಲಿ ಕಳೆದ 2 ದಿನದಿಂದ ಮಳೆ ಆಗ್ತಾ ಇದ್ದು, ರಹಮತ್ ನಗರದ ವಾರ್ಡ್ ನಂಬರ್ 31 ಸೇರಿದಂತೆ ಅಲ್ಪಸಂಖ್ಯಾತರು ವಾಸ ಮಾಡುವಂಥ ಬಹುತೇಕ ಬಡಾವಣೆಯಲ್ಲಿ ಮನೆಗಳಿಗೆ ಚರಂಡಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಬಡಾವಣೆಯಲ್ಲಿನ ರಸ್ತೆ ಸೇತುವೆ ಕುಸಿದರೂ ಕೂಡ ಈ ಬಗ್ಗೆ ಕೋಲಾರ ನಗರಸಭೆ ಅಧಿಕಾರಿಗಳು ಕಣ್ಣಿದ್ದು ಕುರುಡಾಗಿದೆ. ಟ್ಯಾಕ್ಟರ್ ಕೂಡ ಬರ್ತಾ ಇಲ್ಲ. ಇಲ್ಲಿಂದ ಅರ್ಧ ಕಿಲೋಮೀಟರ್ ಆ ಬೀದಿಗೆ ಹೋಗ್ತಾ ಇದ್ರು ಹೆಂಗಸರು ಒಂದೊಂದು ಬಿಂಗಿ ನೀರು ತಗೊಂಡ್ ಬರಕ್ಕೋಸ್ಕರ. ಅದಕ್ಕೆ ಯಾರ್ಕನ ಕೇಳೋಣ ಅಂದ್ರೆ ಅವ್ನು 3 ವರ್ಷ ಆಯ್ತು ಇವತ್ತವರೆಗೂ ಬಂದು ಇಲ್ಲಿ ನೋಡ್ತಾ ಇಲ್ಲ, ಏನು 1 ರೂಪಾಯಿ ಕೆಲಸ ಮಾಡ್ತಾ ಇಲ್ಲ. ಈ ವಾರ್ಡ್ ಅನ್ನೋದು ಅವ್ನು ಮರ್ತಾಗೆ ಬಿಟ್ಟವನೆ. ಜಾಸ್ತಿ ಕಷ್ಟ ಇದೆ ನಮ್ಗೆ. ಮಳೆ ಬಂದ್ರೆ ಮನೆಗಳಲ್ಲಿ ಮಲ್ಕೊಳಕ್ ಆಗಲ್ಲ, ಯಾಕಂದ್ರೆ ನೀರೆಲ್ಲ ಬಂದು ಮನೆಗಳಲ್ಲಿ ದೂರುತ್ತೆ. ಜಾಸ್ತಿ ಕಷ್ಟದಿಂದ ನಾವು ಜೀವನ ಮಾಡ್ತಾ ಇದ್ರೆ. ವಿಧಾನಸಭೆ ಅಧಿವೇಶನದ ಮೊದಲ ದಿನವಾದಂಥ ನಿನ್ನೆ ಸಿಎಂ ಹಾಗೂ ಡಿಸಿಎಂ ಸೇರಿ 182 ಶಾಸಕರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಈ ನಡುವೆ ಕಾಂಗ್ರೆಸ್ ಕಾರ್ಯಕರ್ತರು ವಿಧಾನಸೌಧದ ಮುಂಭಾಗದಲ್ಲಿ ಗೋಮೂತ್ರ ಸಿಂಪಡಿಸಿ ಅರ್ಚಕರ ಮೂಲಕ ವಿಶೇಷ ಪೂಜೆಯನ್ನ ಮಾಡಿಸಿದ್ರು. ಬಿಜೆಪಿ ಸರ್ಕಾರವಿದ್ದಾಗ ಅಶುದ್ಧಿಯಾಗಿದೆ, ಈಗ ಶುದ್ಧೀಕರಣ ಮಾಡಿದ್ದೇವೆ ಅಂತ ಹೇಳಿದ್ರು. ಇಂದು ವಿಧಾನಸಭೆ ಅಧಿವೇಶನ ನಡೆಯಲಿದೆ ಎಂದು ಉಳಿದ ಶಾಸಕರು ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡಲಿದ್ದಾರೆ. ಹಿಂದೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಇದೆ. ಸದ್ಯಕ್ಕೆ ಹಂಗಾಮಿ ಸ್ಪೀಕರ್ ಆಗಿ ಆರ್ ವಿ ದೇಶಪಾಂಡೆ ಇದ್ದಾರೆ. ಇದು ಹೊಸ ಸ್ಪೀಕರ್ ಆಯ್ಕೆ ಬಗ್ಗೆ ಚರ್ಚೆ ನಡೆಯಲಿದೆ. ಆರ್ ವಿ ದೇಶಪಾಂಡೆ, ಎಚ್.ಕೆ. ಪಾಟೀಲ್, ಬಸವರಾಜ ರಾಯರೆಡ್ಡಿ ಹಾಗೂ ಜೆ.ಡಿ. ಪಾಟೀಲ್ ಹೆಸರು ಮುಂಚೂಣಿಯಲ್ಲಿ ಚರ್ಚೆಯಲ್ಲಿದೆ. ಆದರೂ ಕೂಡ ಯಾರೂ ಕೂಡ ಒಪ್ತಾ ಇಲ್ಲ, ಸಚಿವ ಸ್ಥಾನವನ್ನೇ ಕೇಳ್ತಾ ಇದ್ದಾರೆ. ಇಂದಿನ ಸಭೆಯಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನಿವಾಸಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಭೇಟಿಯನ್ನು ನೀಡಿ ಆಶೀರ್ವಾದವನ್ನು ಪಡೆದರು. ಬಳಿಕ ದೇವೇಗೌಡರ ಜೊತೆ ಡಿ.ಕೆ. ಶಿವಕುಮಾರ್ ಮಾತುಕತೆಯನ್ನು ನಡೆಸಿದ್ದಾರೆ. ಈ ವೇಳೆ ಡಿ.ಕೆ. ಶಿವಕುಮಾರ್ಗೂ ಹೂಗುಚ್ಛವನ್ನು ನೀಡಿ ದೇವೇಗೌಡರು ಶುಭವನ್ನು ಹಾರೈಸಿದರು. ದೇವೇಗೌಡರ ಭೇಟಿ ವೇಳೆ ಶಾಸಕ ಡಾಕ್ಟರ್ ಎಂ.ಸಿ. ಸುಧಾಕರ್, ಶರತ್ ಬಚ್ಚೇಗೌಡ, ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ, ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ಕೂಡ ಸಾಥ್ ನೀಡಿದರು. ಕರ್ನಾಟಕ ರಾಜ್ಯದ ಜನತೆಗೆ ಸೇವೆ ಮಾಡಿದ್ದಾರೆ. ದೊಡ್ಡ ಸ್ಥಾನ ಏರಿದ್ದಾರೆ, ದೊಡ್ಡ ಛಲಗಾರ. ಸೊ ಅವ್ರ ಮಾರ್ಗದರ್ಶನ ಕೂಡ, ಅವರ ಆಶೀರ್ವಾದ ಕೂಡ ಪಡೆಯೋಣ ಅಂತೇಳಿ ನಾವೆಲ್ಲ ರಾಜಕಾರಣ ಮುಗಿದು ಎಲೆಕ್ಷನ್ ರಾಜಕಾರಣ ಮುಂದಕ್ಕೆ ಈ ರಾಜ್ಯ ಉಳಿಬೇಕು. ಅದ್ರ ಬಗ್ಗೆ ನಾವು ಅನೇಕ ಅಡ್ವೈಸ್ಗಳನ್ನು ಕೇಳಿದ್ದೇವೆ. ಅವರು ನಮಗೆ ಸ್ಫೂರ್ತಿಯಾಗಿ ಧೈರ್ಯ ತುಂಬಿ ಆಶೀರ್ವಾದ. ತುಮಕೂರು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ನಿನ್ನೆ ಸಚಿವ ಎಂ.ಬಿ. ಪಾಟೀಲ್ ಆಶೀರ್ವಾದವನ್ನು ಪಡ್ಕೊಂಡ್ರು. ಇದೊಂದು ಅತ್ಯಂತ ಪೂಜ್ಯನೀಯ, ಶ್ರೇಷ್ಠ, ಪವಿತ್ರ ಕ್ಷೇತ್ರ. ಶ್ರೀಗಳ ಗದ್ದುಗೆ ಆಶೀರ್ವಾದ ಪಡೆದು ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದಿದ್ದೇನೆ ಅಂತ ಹೇಳಿದರು. ರಾಜಕಾರಣದಲ್ಲಿ ಕೆಲವೊಂದು ಅನಿವಾರ್ಯತೆಗಳಿರ್ತವೆ. ಹೀಗಾಗಿ ಪಕ್ಷ ಒಂದು ನಿರ್ಧಾರ ಮಾಡಿದೆ. ನಾವು ಪಕ್ಷವನ್ನು ನಿರ್ಧಾರ ಮಾಡಿದ್ಮೇಲೆ ಆ ನಿರ್ಧಾರಕ್ಕೆ ನಾವು ನಮ್ಮ ಒಪ್ಪಿಗೆಯನ್ನು ಸೂಚಿಸಬೇಕಾಗ್ತದೆ. ಹೀಗಾಗಿ ಇದೇ ಅಂತ್ಯ ಅಂತಲ್ಲ, ಅದು ಮುಂದುವರಿತದೆ. ಮುಂದಿನ ದಿನಮಾನಗಳಲ್ಲಿ ಪಕ್ಷದ ವರಿಷ್ಠರು ಕೂಡ
ಇನ್ನು ಸಿದ್ಧಗಂಗಾ ಮಠಕ್ಕೆ ನೂತನ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭೇಟಿಯನ್ನ ಕೊಟ್ಟು ಲಿಂಗೈಕ್ಯ ಶ್ರೀ ಶಿವಕುಮಾರ ಶ್ರೀಗಳ ಗದ್ದುಗೆ ದರ್ಶನವನ್ನ ಪಡೆದರು. ಶಾಸಕಿಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸಾಥ್ ಕೊಟ್ಟಿದ್ರು. ಈ ವೇಳೆ ಮಾತನಾಡಿದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಕೊಡಬೇಕಾಗಿತ್ತು, ಮಹಿಳಾ ಪ್ರತಿನಿಧಿ ಒಬ್ಬರಾದರೂ ಇರಬೇಕಾಗಿತ್ತು. ಇವಾಗ ಎಲ್ಲ ಸೀನಿಯರ್ಸ್ಗಳನ್ನ ಮಾಡಿದ್ದಾರೆ. ಸೆಕೆಂಡ್ ಲಿಸ್ಟ್ನಲ್ಲಿ ನಮ್ಮೆಲ್ಲರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರು ಮೊದಲ ಕ್ಯಾಬಿನೆಟ್ನಲ್ಲೇ ಗ್ಯಾರಂಟಿಗಳನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೀಗ ಮುಂದಿನ ಕ್ಯಾಬಿನೆಟ್ನಲ್ಲಿ ಕೊಡ್ತೀವಿ ಅಂತಿದ್ದಾರೆ. ಇದೆಲ್ಲ ಬರೀ ಘೋಷಣೆ ಅಷ್ಟೇ ಅಂತ ಬಿಜೆಪಿ ಮುಖಂಡ ಅಶ್ವಥ್ ನಾರಾಯಣ್ ಲೇವಡಿಯನ್ನ ಮಾಡಿದ್ದಾರೆ. 10 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಇದ್ದಾರೆ. ಈಗ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದೆ. ಅದರ ಜೊತೆ ನೀವು 10 ಕೆಜಿ ಸೇರಿಸ್ತೀರಾ, ಇಲ್ಲ ನೀವು 5 ಕೆಜಿ ಜೊತೆ 5 ಕೆಜಿ ಕೊಡ್ತೀರಾ ಹೇಳಿ ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ಪ್ರಭುಲಿಂಗ ನಾವದಗಿ ರಾಜೀನಾಮೆಯಿಂದ ತೆರವಾದಂಥ ಅಡ್ವೊಕೇಟ್ ಜನರಲ್ ಸ್ಥಾನಕ್ಕೆ ಕೆ ಶಶಿಕರಣ್ ಶೆಟ್ಟಿ ಅವರು ನೇಮಕ ಆಗಿದೆ. ನೂತನ ಸರ್ಕಾರದ ಅಡ್ವೊಕೇಟ್ ಜನರಲ್ ಆಗಿ ಹಿರಿಯ ವಕೀಲ ಶಶಿಕಿರಣ್ ಶೆಟ್ಟಿ ಅವರನ್ನು ನೇಮಿಸಲಿಕ್ಕೆ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಹೊರಡಿಸಲಾಗಿದೆ. ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಅವರ ಮಗ ಈ ಶಶಿಕಿರಣ್ ಶೆಟ್ಟಿ ಅವರು. ಡಿಜಿ ಅಂಡ್ ಐಜಿಪಿ ಸ್ಥಾನದಿಂದ ಪ್ರವೀಣ್ ಸೂದ್ ನಿರ್ಗಮಿಸಿದ್ದಾರೆ. ಸಿಬಿಐ ನಿರ್ದೇಶಕರಾಗಿ ನೇಮಕಗೊಂಡಿರುವಂತಹ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಸೇವೆಯಿಂದ ಬಿಡುಗಡೆ ಆಗಿತ್ತು. ತಮ್ಮ ಸಹೋದ್ಯೋಗಿಗಳಿಗೆ ಸುದೀರ್ಘ 3 ಪುಟಗಳ ಭಾವನಾತ್ಮಕ ಪತ್ರವನ್ನು ಬರೆದಿದ್ದಾರೆ. ಜೀವನ ರಿಲೇ ವೋಟದ ರೀತಿ ಇರುತ್ತೆ. ಅಧಿಕಾರ ಮುಂದಿನವರೆಗೆ ಹಸ್ತಾಂತರ ಮಾಡದ ಹೊರತು ಜಯಗಳಿಸಲಿಕ್ಕೆ ಸಾಧ್ಯವಿಲ್ಲ. ಕಾನ್ಸ್ಟೇಬಲ್ನಿಂದ ಹಿಡಿದು ಡಿಜಿ ಹುದ್ದೆವರೆಗಿನ ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ಜವಾಬ್ದಾರಿ ಅಚ್ಚುಕಟ್ಟಾಗಿ ನಿರ್ವಹಿಸಲಿಕ್ಕೆ ಸಾಧ್ಯವಾಯಿತು. ಕರ್ನಾಟಕ ನನ್ನ ಜನ್ಮಭೂಮಿ ಅಲ್ಲದಿದ್ದರೂ ಕರ್ಮಭೂಮಿ. ಹೃದಯಾಂತರಾಳದಿಂದ ಶುಭ ಹಾರೈಕೆಗಳು ಅಂತ ಶುಭವನ್ನ ಹಾರೈಸಿದ್ದಾರೆ. ಇದರಿಂದ ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆ ನಡೆಯಲಿದ್ದು, ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿಗಳಿಗೆ ಬಿಎಂಟಿಸಿ ಬಸ್ ಸೇವೆ ಉಚಿತವಾಗಿ ನೀಡಲಾಗಿದೆ. ಆಲ್ ಟಿಕೆಟ್ ತೋರಿಸಿ ಪರೀಕ್ಷಾ ಕೇಂದ್ರಕ್ಕೆ ತೆರಳಲಿಕ್ಕೆ ಹಾಗೂ ಮನೆಗೆ ವಾಪಸ್ ಬರಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ ಅಂತ ಬಿಎಂಟಿಸಿ ಸಾರಿಗೆ ನಿಗಮ ಪ್ರಕಟಣೆಯನ್ನ ಹೊರಡಿಸಿದೆ. ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ ದಿನಾಂಕ ಕೂಡ ಪ್ರಕಟವಾಗಿದೆ. ಜೂನ್ 12ರಿಂದ 19ರವರೆಗೆ ಪರೀಕ್ಷೆ ನಡೆಯಲಿದೆ. ಖಾಸಗಿ ಪುನರಾವರ್ತಿತ ವಿದ್ಯಾರ್ಥಿಗಳು ಪರೀಕ್ಷೆಗೆ ಅರ್ಹರಾಗಿದ್ದಾರೆ. 3 ರಾಷ್ಟ್ರಗಳ ಪ್ರವಾಸದಲ್ಲಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾದ ಸಿಡ್ನಿ ತಲುಪಿದ್ದಾರೆ. ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಆಲ್ಬೆನ್ಸಿ ಜೊತೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಮಂತ್ರಿ ಮೋದಿ ಅನಿವಾಸಿ ಭಾರತೀಯರನ್ನ ಭೇಟಿ ಮಾಡಿದ್ರು. ಮೋದಿ ಕಂಡ ಅನಿವಾಸಿ ಭಾರತೀಯರು ಪುಳಕಗೊಂಡರು. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಮೋದಿ ಮೇನಿಯಾ ಜೋರಾಗಿದೆ. ಸಿಡ್ನಿಯಲ್ಲಿ ಮೋದಿಗಾಗಿ ಅನಿವಾಸಿ ಭಾರತೀಯರು ಕಾದು ಕುಳಿತಿದ್ರು. ಸಿಡ್ನಿಯಲ್ಲಿ ಮೋದಿ ಎದುರು ಮಂಗಳೂರು ಮೂಲದ ನಾಟ್ಯ ವಿದೂಷಿ ಪಲ್ಲವಿ ಭಾಗವತ್ ನೇತೃತ್ವದ ತಂಡ ನೃತ್ಯ ಪ್ರದರ್ಶನವನ್ನು ಮಾಡಲಿದೆ. ದಿ ಇಂಡಿಯನ್ ಆಸ್ಟ್ರೇಲಿಯಾ ಡಯೋಸ್ಪೋರಾ ಫೌಂಡೇಶನ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು 20,000ಕ್ಕೂ ಅಧಿಕ ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿವೆ. ಕಾಂತಾರ ಸಿನಿಮಾದ ವರಾಹ ರೂಪಂ ಹಾಡು ಮತ್ತು ತುಳು ಆಲ್ಬಮ್ ಸಾಂಗ್ ವಾ ಪುರ್ಲೆಯ ಹಾಡಿಗೆ ಡ್ಯಾನ್ಸ್ ಮಾಡಲಿದ್ದು, ಕರ್ನಾಟಕದ ಹಲವು ಪರಂಪರೆಯನ್ನ ಈ ತಂಡ ತೆರೆದಿಡಲಿದೆ. ಅಂಕೋಲ ಹಾಗೂ ಕಾರವಾರದಲ್ಲಿ ಮಾವಿನ ಹಣ್ಣಿನ ವ್ಯಾಪಾರ ಬಲು ಜೋರಾಗಿದೆ. ಮೋದಿ ಬಂದು ಹೋದ ಮೇಲೆ ಕರಿ ಈಶಾಡು ಮಾವಿನ ಹಣ್ಣಿಗೆ ಇನ್ನಷ್ಟು ಬೇಡಿಕೆ ಹೆಚ್ಚಾಗಿದೆಯಂತೆ. ಕೇವಲ ಏಪ್ರಿಲ್ ಹಾಗೂ ಮೇನಲ್ಲಿ ಫಸಲು ಕೊಡುವಂತ ಕರಿ ಈಶಾಡು ಮಾವಿನ ಹಣ್ಣು ಖರೀದಿಗೆ ಜನ ಮುಗಿಬಿದ್ದಿದ್ದಾರಂತೆ. ಮೋದಿ ಬಂದು ಹೋದ ಬಳಿಕ ದಿನಕ್ಕೆ 200 ಬುಟ್ಟಿ ಮಾವಿನ ಹಣ್ಣು ವ್ಯಾಪಾರ ಆಗ್ತಾ ಇದೆಯಂತೆ. ಅಂಕೋಲ ಕಾರವಾರ ಮಾರುಕಟ್ಟೆ ಹೊರತುಪಡಿಸಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿಯೂ ಕೂಡ ಮಾವು ಮಾರಾಟವಾಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೌಟುಂಬಿಕ ಕಲಹ, ಕೆರೆಯಲ್ಲಿ ಮುಳುಗಿ ತಂದೆ 2 ಮಕ್ಕಳು ಸಾವನ್ನಪ್ಪಿರುವಂತಹ ಘಟನೆ ರಾಯಚೂರಿನ ಸಿರವಾರ ಹೊರವಲಯದಲ್ಲಿ ನಡೆದಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. 60 ವರ್ಷದ ಮುದುಕಪ್ಪ, ಮಕ್ಕಳದಂತ ಶಿವು, ಬಸವರಾಜ್ ಮೃತ ದುರ್ದೈವಿಗಳಾಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ 3 ಶವವನ್ನು ಹೊರತೆಗೆದಿದ್ದಾರೆ. ಬೀದರ್ ಜಿಲ್ಲೆಯ ನಾರಾಯಣಪುರ ಗ್ರಾಮದಲ್ಲಿ ಹುಚ್ಚುನಾಯಿಯ ಹಾವಳಿ ಹೆಚ್ಚಾಗಿದ್ದು, 7 ವರ್ಷದ ಬಾಲಕಿ ಸೇರಿ ಗ್ರಾಮದ 17 ಜನರಿಗೆ ಕಚ್ಚಿ ಗಾಯಗೊಳಿಸಿದೆ. ಬಾಲಕಿಗೆ ತೀವ್ರ ಗಾಯವಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತದೆ. ಕಳೆದ 2 ದಿನದಿಂದ ಹುಚ್ಚುನಾಯಿಯ ಹಾವಳಿ ಜೋರಾಗಿದ್ದು, ಗ್ರಾಮಸ್ಥರು ಮನೆಯಿಂದ ಹೊರಬರಲಿಕ್ಕೆ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಮನುಷ್ಯರಿಗೆ ಅಷ್ಟೇ ಅಲ್ಲದೆ ಹಸು ಎಮ್ಮೆಗಳಿಗೂ ಕೂಡ ಕಚ್ಚಿದೆ ಅಂತ ಹೇಳಲಾಗ್ತದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಟಾಟಾ ಏಸ್ ವಾಹನ ಪಲ್ಟಿಯಾಗಿ ಬಿಯರ್ ಬಾಟಲ್ಗಳು ರಸ್ತೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಚನ್ನಪಟ್ಟಣದಿಂದ ರಾಮನಗರದ ಕಡೆಗೆ ಹೋಗ್ತಾ ಇದ್ದಾಗ ಈ ಘಟನೆ ನಡೆದಿದೆ.
ಬೆಂಗಳೂರು ಮೈಸೂರು ಹೈವೇನಲ್ಲಿ ವಾಹನ ಸವಾರರು ಜೀವ ಕೈಯಲ್ಲಿಟ್ಕೊಂಡು ಓಡಾಡುವಂತಾಗಿದೆ. 11 ಕೆವಿ ಹೈ ವೋಲ್ಟೇಜ್ ವಿದ್ಯುತ್ ಕಂಬಗಳು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮುರಿದು ಬೀಳುವಂತಹ ಹಂತಕ್ಕೆ ತಲುಪಿವೆ. ಬೆಂಗಳೂರು ಮೈಸೂರು ದಶಪಥ ರಸ್ತೆ ಪಕ್ಕವಿರುವಂತಹ ವಿದ್ಯುತ್ ಕಂಬದ ಪ್ಲೇಟ್ಗಳ ಕಳ್ಳತನವಾಗಿದೆ. ಜೋರಾಗಿ ಗಾಳಿ ಬೀಸಿದ್ರೆ ವಿದ್ಯುತ್ ಕಂಬಗಳು ಹೆದ್ದಾರಿ ಮೇಲೆ ಧರೆಗುರುಳೋದು ಗ್ಯಾರಂಟಿ. ಮಂಡ್ಯದಿಂದ ಮೈಸೂರುವರೆಗೂ ಕೂಡ ಕಂಬಕ್ಕೆ ಅಳವಡಿಸಲಾಗಿದ್ದಂಥ ಭಾಗಶಃ ಅಲ್ಯೂಮಿನಿಯಂ ಪ್ಲೇಟ್ ಕಳ್ಳತನವಾಗಿದ್ದು ವಾಹನ ಸವಾರರು ಪ್ರಾಣ ಪಣಕ್ಕಿಟ್ಟು ಸಂಚರಿಸುವಂತಾಗಿದೆ. ಮೈಸೂರು ಹೆದ್ದಾರಿನಲ್ಲಿ ಏನಂತಂದರೆ ಬರೀ ವಿದ್ಯುತ್ ಕಂಬಗಳದ್ದು ಅಷ್ಟೇ ಅಲ್ಲ, ಒಬ್ಬ ಕಳ್ಳ ರಾಜಾರೋಷವಾಗಿ ಬಿಚ್ಚುವಷ್ಟು ಸುಲಭವಾಗಿ ಆ ಕ್ವಾಲಿಟಿ ವರ್ಕ್ ಮಾಡ್ತಾರೆ ಅಂದರೆ ಅಂಥ ಕಳಪೆ ಕ್ವಾಲಿಟಿನ ತರಾತುರಿನಲ್ಲಿ ಎಲ್ಲೋ ಒಂದು ಕಡೆ ಇವರು ಬೇಗ ಪ್ರಾರಂಭ ಮಾಡಬೇಕು ಹೆದ್ದಾರಿನ ಅನ್ನೋ ಇದರಲ್ಲಿ ಆತುರದಲ್ಲಿ ಈ ಥರದ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಕಳಪೆ ವಸ್ತುಗಳನ್ನೆಲ್ಲ ಹಾಕ್ತಾರೆ. BJP ಸರ್ಕಾರ ಇವರು ನಮ್ಮ ಅವಧಿನಲ್ಲೇ ಮುಗಿಸ್ಬೇಕು ಅನ್ನೋ ತರಾತುರಿನಲ್ಲಿ ಕ್ವಾಲಿಟಿ ಕಬ್ಬಿಣಗಳು ಕೂಡ ಉತ್ತಮವಾದ ಗುಣಮಟ್ಟದ ಕಬ್ಬಿಣಗಳನ್ನ ಹಾಕದೇ ಇರೋದು. ಯಾರೋ ಒಬ್ಬ ಆರ್ಡಿನರಿ ಮನುಷ್ಯ ಬಂದು ಆ ಕಂಬದ ಪ್ಲೇಟ್ಗಳು ಬಿಚ್ತಾನೆ ಅಂತಂದರೆ ಅದ್ರ ಗುಣಮಟ್ಟನ ನೀವೇ ಊಹಿಸಿ. ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಕರಾವಳಿ ದೈವದ ಆರಾಧನೆ ಶುರುವಾಗಿದೆ. ಹಾವೇರಿ ತಾಲೂಕಿನ ಕೆರೆಮುತ್ತಳ್ಳಿಯಲ್ಲಿ ಕೊರಗಜ್ಜನ ಕೋಲ ಸೇವೆ ನಡೆದಿದೆ. ಕರಾವಳಿಯಿಂದ ಉತ್ತರ ಕರ್ನಾಟಕಕ್ಕೆ ಕೊರಗಜ್ಜ ದೇವ ಬಂದಿದೆ. ಹಾವೇರಿ ಜಿಲ್ಲೆಯಲ್ಲಿ ಕೊರಗಜ್ಜನ ಸನ್ನಿಧಿ ಇದ್ದು ರಾತ್ರಿಯಿಂದ ಬೆಳಗಿನವರೆಗೂ ಕೋಲ ಸೇವೆಯಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗ್ತಾರೆ. ಕೊರಗಜ್ಜನ ಕೋಲ ಸೇವೆಗೆ ಹಾವೇರಿ, ಹುಬ್ಬಳ್ಳಿ, ದಾವಣಗೆರೆ, ಶಿವಮೊಗ್ಗದಿಂದ ಭಕ್ತರು ಆಗಮಿಸಿ ಅಜ್ಜನ ಸೇವೆಗೆ ಪಾತ್ರರಾಗ್ತಾರೆ. ಮಾಮಲ್ಲ ಮದಿಪು ಮಲ್ಲ ಅದೇ ತನಿಯಾನು ಉಂಡಾಗಲಿಗೆ ಜಗತ್ತೋಡೆ ಪರಿಪಾಲನೆ ಮಂತೊಮ್ಮೈತಿನ ಮಾವಿಷ್ಣು ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಗಯಾನಾ ದೇಶದ ಶಾಲಾ ವಸತಿ ನಿಲಯವೊಂದರಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಕನಿಷ್ಠ 20 ಮಕ್ಕಳು ನಿದ್ರೆಯಲ್ಲೇ ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಮಕ್ಕಳು ತೀವ್ರ ಸುಟ್ಟ ಗಾಯಗಳಿಂದ ಬಳಲ್ತಾ ಇದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸೆಂಟ್ರಲ್ ಗಯಾನಾದ ಮೈದಿಯಾ ಸೆಕೆಂಡರಿ ಶಾಲೆಯಲ್ಲಿ ಈ ಬೆಂಕಿ ಸಂಭವಿಸಿದೆ. ಅಧ್ಯಕ್ಷ ಇರ್ಫಾನ್ ಅಲಿ ಇದನ್ನ ದೊಡ್ಡ ದುರಂತ ಅಂತ ಕರೆದಿದ್ದಾರೆ. ಮಕ್ಕಳ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದು ಘಟನೆಯ ತನಿಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಷಾದ ಸಂಬಾಲ್ಪುರದ ಪ್ಲಾಸ್ಟಿಕ್ ಪೈಪ್ ಅಂಗಡಿಗೆ ಬೆಂಕಿ ಬಿದ್ದಿದೆ. ಪರಿಣಾಮ ಪ್ಲಾಸ್ಟಿಕ್ ಪೈಪ್ ಅಂಗಡಿ ದಗದಗನೆ ಹೊತ್ತಿ ಹೋಗಿದೆ. ಇನ್ನೊಂದು ಕಡೆ ಮಣಿಪುರದ ಇಂಫಾಲ್ನಲ್ಲಿ ದುಷ್ಕರ್ಮಿಗಳು ಮನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ. ವಿವಾದ ಹಾಗೂ ತೀವ್ರ ಚರ್ಚೆಯ ನಡುವೆಯೂ ಕೂಡ ದಿ ಕೇರಳ ಸ್ಟೋರಿ ದೇಶದಾದ್ಯಂತ ಸಿನಿಮಾ ಉತ್ತಮ ಕಲೆಕ್ಷನ್ ಅನ್ನು ಮಾಡ್ತಾ ಇದೆ. ಇದು ಭಾರತೀಯ ಗಲ್ಲಾಪಟ್ಟಿಗೆಯಲ್ಲಿ 200 ಕೋಟಿ ರೂಪಾಯಿ ಸಂಗ್ರಹಿಸಿದೆ ಅಂತ ಚಿತ್ರ ನಿರ್ಮಾಪಕರು ತಿಳಿಸಿದ್ದಾರೆ. ದೇಶದಾದ್ಯಂತ ಪ್ರದರ್ಶನ ಮುಂದುವರೆದಿದೆ ಅಂತ ನಿರ್ಮಾಣ ಸಂಸ್ಥೆ ಸನ್ಶೈನ್ ಪಿಕ್ಚರ್ಸ್ ಹೇಳಿಕೆಯಲ್ಲಿ ತಿಳಿಸಿದೆ. ಫುಲ್ ಶಾ ನಿರ್ಮಿಸಿರುವಂತಹ ಕೇರಳ ಸ್ಟೋರಿ ಕೇರಳದ ಮಹಿಳೆಯರನ್ನ ಹೇಗೆ ಬಲವಂತದಿಂದ ಮತಾಂತರಗೊಳಿಸಿ ಐಸಿಸ್ ಉಗ್ರ ಸಂಘಟನೆಗೆ ನೇಮಕ ಮಾಡಲಾಗ್ತಾ ಇತ್ತು ಎಂಬುದು ಈ ಚಿತ್ರದ ಕಥೆಯಾಗಿದೆ. जल्द से जल्द अगले मिशन के लिए हमें हैंडओवर करो. तुम लोगों ने बताया नहीं तुम कौन से गॉड को मानते हो? आई थिंक शिवा इज ए बिग गॉड. जो गॉड अपनी वाइफ के मरने पे ऐसे कॉमन मैन की तरह रोता हो, वो गॉड कैसे हो सकता है? क्या बदतमीजी है ये? हिजाब पहनी एक भी लड़की के साथ ना ही कभी रेप होता है, ना ही कभी कोई उन्हें छेड़ता है. बिकॉज ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ G20 ಶೃಂಗಸಭೆಯ ಕಾರ್ಯರೂಪ ಸಭೆ ನಡೀತಾ ಇದೆ. 60 ರಾಷ್ಟ್ರಗಳ 180ಕ್ಕೂ ಹೆಚ್ಚು ಅತಿಥಿಗಳು ಭಾಗಿಯಾಗಿದ್ದಾರೆ. ಮೇ 24ರವರೆಗೂ ಕಾರ್ಯಕ್ರಮಗಳು ನಡೆಯಲಿದೆ. ಇದೇ ಕಾರ್ಯಕ್ರಮದಲ್ಲಿ ಆಸ್ಕರ್ ಪ್ರಶಸ್ತಿ ವಿಜೇತ ನಾಟು ನಾಟು ಹಾಡಿಗೆ ದೇಶೀಯ ಅತಿಥಿಗಳು ಹೆಜ್ಜೆಯನ್ನು ಹಾಕಿದ್ದು ನಟ ರಾಮ್ ಚರಣ್ ಕೂಡ ಅತಿಥಿಗಳಿಗೆ ಸ್ಟೆಪ್ಸ್ ಅನ್ನು ಹೇಳಿಕೊಟ್ಟರು.
16ನೇ ಆವೃತ್ತಿಯ ಐಪಿಎಲ್ನ ನಾಕೌಟ್ ಹಣಾಹಣಿಗೆ ವೇದಿಕೆ ಸಜ್ಜುಗೊಂಡಿದೆ. ಇಂದು ಮೊದಲ ಕ್ವಾಲಿಫೈಯರ್ನಲ್ಲಿ ಹಾಲಿ ಚಾಂಪಿಯನ್ ಗುಜರಾತ್ ಟೈಟಾನ್ಸ್ ಹಾಗೂ 4 ಬಾರಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಸೆಣಸಾಡಲಿವೆ. ಇದರಲ್ಲಿ ಗೆಲ್ಲುವಂತ ತಂಡ ನೇರವಾಗಿ ಫೈನಲ್ ಪ್ರವೇಶಿಸಲಿದ್ದು, ಸೋಲುವ ತಂಡಕ್ಕೆ ಫೈನಲ್ ಗೆಲ್ಲಲಿಕ್ಕೆ ಮತ್ತೊಂದು ಅವಕಾಶ ಸಿಗುತ್ತೆ. ಕ್ವಾಲಿಫೈಯರ್ 2 ರಲ್ಲಿ ಗೆದ್ದ ತಂಡ ಫೈನಲ್ ಪ್ರವೇಶಿಸಬಹುದು. ಈಗ ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವಂತ ವೆದರ್